ನೋಡಿ, ರಾಜ್ಯ ಕಾಂಗ್ರೆಸ್ ಅಲ್ಲಿ ಕ್ಯಾಬಿನೆಟ್ ಕಲಹ ಇನ್ನೂ ಕೂಡ ಆರಿಲ್ಲ. ಇದಕ್ಕೆ ಬಿಜೆಪಿಗರೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಆ ಒಂದು ಸಲಹೆಯನ್ನು ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಿ ಬಿಟ್ಟರೆ, ಸಲಹೆಯ ಪ್ರಕಾರ ನಡೆದುಕೊಂಡು ಬಿಟ್ಟರೆ ಕಾಂಗ್ರೆಸ್ನ 3 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಂತೆ. ಕಾಂಗ್ರೆಸ್ ಮನೆಯ ಪಿಸು ಪಿಸು ಸುದ್ದಿಯನ್ನ ನಮ್ಮ ಗುಸುಗುಸು ಗೋವಿಂದಣ್ಣ ಅವರು ತಂದಿದ್ದಾರೆ. ಏನು ಆ ಪಿಸು ಪಿಸು ಮತ್ತು ಗುಸುಗುಸು ನೋಡಿ. ಅಲ್ಲ ಮಾರಾಯರೆ, ಈ ಕಾಂಗ್ರೆಸ್ ಪಡೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನಾಯ್ತು? ಸಚಿವರ ಖ್ಯಾತೆ ಮುನಿಸಿಗೆ ಮೇಲ್ನೋಟಕ್ಕೆ ಮುಲಾಮು ಹಚ್ಚಿದ್ದು ಆಯ್ತು. ಆದರೆ ವಿಷಯ ಏನಪ್ಪಾ ಅಂದ್ರೆ, ಈ ಹಸ್ತಮನೆಯಲ್ಲಿ ಆಂತರಿಕ ಸಂಪುಟ ಹುಣ್ಣು ಮಾತ್ರ ಇನ್ನೂ ಗುಣವಾಗಿಲ್ವಂತೆ. ಹಾಗಂತ ಇದನ್ನ ನಾವು ಹೇಳ್ತಾ ಇಲ್ಲ. ಇಂಥದ್ದೊಂದು ಮ್ಯಾಟರ್ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದುಬಿಟ್ಟಿದೆ. ನಮ್ಮ ಗೋವಿಂದಣ್ಣನ ಕಿವಿಗೆ ವಿಷಯ ಬಿತ್ತಂದ್ರೆ ನಿಮಗೆ ಗೊತ್ತಲ್ವಾ, ಅದನ್ನ ನಮ್ಮ ಕಿವಿಗೂ ಸುದ್ದಿ ಮುಟ್ಸ್ಬಿಟ್ರು. ಆದರೆ ನಾವು ಹೇಳೋದಕ್ಕೆ ಹೊರಟಿರೋ ವಿಷಯ ಇದಿರಲಿ, ಗಮ್ಮತ್ತೈತ್ರಿ ನೋಡ್ರಿ. ಮುಂದೆ ನಮ್ಮ ಗೋವಿಂದಣ್ಣ ಹೇಳೋ ಪ್ರಕಾರ ಕಾಂಗ್ರೆಸ್ ಸಂಪುಟ ಕಲಹಕ್ಕೆ ಅದೇ ನಮ್ಮ ಬಿಜೆಪಿಯವರು ಅದರಲ್ಲ, ಅವರೇನೋ ಸಿಎಂಗೆ ಸಲಹೆ ಕೊಡೋ ನೆಪದಲ್ಲಿ ಮದ್ದು ಹಚ್ಚಿದ್ರಂತೆ. ಹೀಗಂತ ನಾವು ಹೇಳ್ತಿರ್ಲ, ನಮ್ಮ ಗುಸುಗುಸು ಗೋವಿಂದಣ್ಣನೇ ಹೇಳ್ತಿದ್ದು. ಹೌದಣ್ಣೋ, ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಕೇಸರಿ ನಾಯಕರ ಕಡೆಯಿಂದಲೇ ಮದ್ದು ಸಿಕ್ಕಿದೆಯಂತೆ. ಅದು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋ ಲೆಕ್ಕಾಚಾರದ ಮದ್ದು ಅಂತೆ. ಹೀಗಂತ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೂ ಬಿದ್ದಿದೆಯಂತೆ ಅನ್ನೋದು ನಮ್ಮ ಗೋವಿಂದಣ್ಣನ ವಿಮರ್ಶೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಹೀಗೆ ಬಿಜೆಪಿ ಶಾಸಕರು ಸ್ವಲ್ಪ ಮಾತಾಡಿಕೊಂಡು ಕೂತಿದ್ರಂತೆ. ಇದೇ ಟೈಮಲ್ಲಿ ಅದೇ ನಮ್ಮ ಯಲಹಂಕ ಶಾಸಕ ಇದರಲ್ರಿ ಎಸ್.ಆರ್. ವಿಶ್ವನಾಥ್ ಅದೇನೋ ಹಾಸ್ಯ ಚಟಾಕಿ ಹಾರಿಸಿದ್ರಂತೆ. ಬರೀ ಹಾಸ್ಯ ಚಟಾಕಿ ಹಾರಿಸಿದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಹಾಸ್ಯಾಸ್ಪದವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ರಾಜಕೀಯ ಸಲಹೆಯನ್ನು ಕೊಟ್ರಂತೆ. ಅರೆ ಇದೇನಪ್ಪ, ಬಿಜೆಪಿ ಶಾಸಕ ಕಾಂಗ್ರೆಸ್ ಸಿಎಂಗೆ ಸಲಹೆ ಕೊಡೋದ ಅಂತ ಹಾಗೆ ಒಂದು ಕಿವಿನ ಆ ಕಡೆನೇ ಇಟ್ರಂತೆ. ಅಸಲಿಗೆ ಮ್ಯಾಟ್ರ್ ಇಲ್ಲಿ ಶುರುವಾಯಿತು ನೋಡ್ರಿ. ಯಲಹಂಕ ಶಾಸಕ ಹೇಳಿದ್ದು ಇದೇ ನೋಡ್ರಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಈಗ ಹೇಗೋ ನಾಗೇಂದ್ರ ಹಗರಣದಲ್ಲಿ ಸಿಲುಕಿದ್ದಾರೆ. ನಾವು ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಾನೇ ಇದ್ದೀವಿ. ಹೀಗಾಗಿ ನೀವು ಯಾಕೆ ನಾಗೇಂದ್ರ ರಾಜೀನಾಮೆ ಪಡೆಯಬಾರ್ದು? ಅವಾಗ ಬಿಜೆಪಿಗೂ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೂ ತಲೆಬಿಸಿ ಕಡಿಮೆ ಅನ್ನೋ ರೀತಿ ವಿಶ್ವನಾಥ್ ಸಲಹೆ ನೀಡಿದ್ರಂತೆ. ಅಷ್ಟೇ ಅಲ್ಲ ಮಾರಾಯರೆ, ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಕ್ಯಾಬಿನೆಟ್ನಲ್ಲಿ ಎಂ ಕೃಷ್ಣಪ್ಪಗೆ ಅವಕಾಶ ಮಾಡಿಕೊಡಬಹುದು. ಮಹಿಳಾ ಕೋಟಾ ಭರ್ತಿಗೂ ಅಡ್ಡಿಯಾಗಲ್ಲ. ಹೀಗಾಗಿ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಮತ್ತೊಂದು ಮುನಿಸು ತಣಿಯುತ್ತೆ, ಬಿಜೆಪಿಯ ಬೇಡಿಕೆಯೂ ಈಡೇರುತ್ತೆ ಅನ್ನೋ ಲೆಕ್ಕಾಚಾರವನ್ನ ವಿಶ್ವನಾಥ್ ಮುಂದಿಟ್ಟಿದ್ದಾರಂತೆ. ನಾಗೇಂದ್ರ ರಾಜೀನಾಮೆ ಸಲುವಾಗಿ ನಮ್ಮ ವಿಪಕ್ಷ ನಾಯಕ ಅಶೋಕಣ್ಣ ಏನೋ ಹೇಳವ್ರೆ, ಒಮ್ಮೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಕೇಳಿದ್ರಲ್ಲ ಅಶೋಕಣ್ಣನ ಮಾತನ್ನ. ಕಳೆದೊಂದು ವಾರದಿಂದ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಒತ್ತಾಯ ಮಾಡ್ತಿವೆ. ಸದನದಲ್ಲೂ ಧರಣಿ, ದಿನಕ್ಕೊಂದು ವಿಭಿನ್ನ ಹೋರಾಟ. ಹೀಗಿರುವಾಗ ರಾಜೀನಾಮೆ ಪಡೆದ್ರೆ ಬಿಜೆಪಿಯ ಬೇಡಿಕೆ ಈಡೇರುತ್ತೆ, ಸದನ ಸರಾಗವಾಗಿ ನಡೆಯುತ್ತೆ, ಕ್ಯಾಬಿನೆಟ್ ವಿಚಾರವೂ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ವಿಶ್ವನಾಥ್ ಲೆಕ್ಕಾಚಾರವಂತೆ. ಇದು ಕೂಡ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಈ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಸಲಹೆ ಕೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಒಸಿ ನಸು ನಕ್ರಂತೆ. ಆದರೆ ಸಿಎಂ ಆ ನಗುವಿನ ಹಿಂದೆ ಲೆಕ್ಕಾಚಾರ ಏನಿತ್ತು ಅನ್ನೋದೇ ಕುತೂಹಲ ಅಲ್ವಾ?
ಯಾಕಂದ್ರೆ ರಾಜೀನಾಮೆ ಪಡೆದ್ರೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರ, ರಾಜೀನಾಮೆ ಪಡೆಯದೇ ಇದ್ರೆ ಸದನದಲ್ಲಿ ಗದ್ದಲ, ಎರಡೂ ಕಡೆ ಇಕ್ಕಟ್ಟು. ಹೀಗಾಗಿ ಬಿಜೆಪಿ ಶಾಸಕ ಕೊಟ್ಟಿರೋ ಸಲಹೆ ಹೊರಗಿಂದ ನೋಡಿದ್ರೆ ಹಾಸ್ಯಾಸ್ಪದವಾಗಿ ಕಂಡ್ರೂ ಒಳಗಡೆ ರಾಜಕೀಯ ಲೆಕ್ಕಾಚಾರ ಮಾತ್ರ ಗಂಭೀರವಾಗಿಯೇ ಇದೆಯಂತೆ. ಇತ್ತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸಲಹೆ ಕೊಟ್ಟ ಬೆನ್ನಲ್ಲೇ ಅತ್ತ ಕಾಂಗ್ರೆಸ್ ಪಡಸಾಲೆಯಲ್ಲೂ ಇದೇ ರೀತಿಯದ್ದೊಂದು ಚರ್ಚೆ ನಡೆದಿದೆ ಅನ್ನೋ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆಯಂತೆ. ಅದೇನಪ್ಪಾ ಅಂದ್ರೆ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋ ಲೆಕ್ಕಾಚಾರದಲ್ಲಿ ಸಿಎಂ ಸಾಹೇಬ್ರು ಇದ್ದಾರಂತೆ. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸಿ ಸಂಸದ ಇ ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಸಚಿವ ಸ್ಥಾನ ಕೊಡೋ ಲೆಕ್ಕಾಚಾರವೊಂದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆಯಂತೆ. ಇದರಿಂದ ಒಂದು ಕಡೆ ಮಹಿಳಾ ಕೋಟಾವು ಭರ್ತಿಯಾಗುತ್ತೆ, ಎಸ್ಟಿ ಸಮುದಾಯವು ಬಂಡಾಯ ಏಳಲ್ಲ ಅನ್ನೋ ಗಣಿತವೊಂದು ನಡೆದಿದೆಯಂತೆ. ಇತ್ತ ಸಚಿವ ಸ್ಥಾನಕ್ಕಾಗಿ ಮುನಿಸಿಕೊಂಡಿರೋ ಎಂ ಕೃಷ್ಣಪ್ಪ ಅವರಿಗೂ ತೆರವಾಗುವ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ರೆ ಅವರ ಮುನಿಸು ತಣಿಯುತ್ತೆ ಅನ್ನೋ ಲೆಕ್ಕಾಚಾರವಂತೆ. ಇನ್ನೊಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ಮಾಡ್ತಿರೋ ಬಿಜೆಪಿ ಜೆಡಿಎಸ್ಗೂ ಇದರಿಂದ ಒಂದು ಉತ್ತರ ಸಿಕ್ಕಂತಾಗುತ್ತೆ. ಹೀಗಾಗಿ ವಿಪಕ್ಷಗಳ ಹೋರಾಟವು ತಣ್ಣಗಾಗಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಅಂದ್ರೆ 2 ಹಕ್ಕಿ ಹೊಡೆಯೋಕೆ ಎಲ್ಲರೂ ಯೋಚಿಸ್ತಿದ್ರೆ ನಮ್ಮ ಸಿಎಂ ಸಾಹೇಬ್ರು ಒಂದೇ ಕಲ್ಲಲ್ಲಿ 3 ಹಕ್ಕಿಗೆ ಗುರಿ ಇಟ್ರ ಅನ್ನೋ ಗುಸುಗುಸು ಪಿಸುಪಿಸು ಶುರುವಾಗಿದೆ. ಇದು ಸ್ವತಃ ನಮ್ಮ ಗೋವಿಂದಣ್ಣನ ಕಣ್ಣಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.